ನಾನು ಕಾಲೇಜ್ ಕ್ವಾಲಿಫೈಡ್. ಹೌದಾ? ಡಿಗ್ರಿ. ಆದ್ರೆ ನಮ್ಮ ಜಾಗದ ಬದಿಯಲ್ಲಿ ವಕ್ರವಾಗಿ ರೌಂಡ್ ಅಪ್ ಮಾಡಿ ದಾರಿಯಲ್ಲಿ ಹೋಗಿದೆ. ಅಂದ್ರೆ ಬಂದ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಇದು ಬಂದು ಅಂಡಾರು ಮೀಸಲು ಅರಣ್ಯ ಭಾಗದಲ್ಲಿರುವಂಥ ಒಂದು ಕಾಡಿನಲ್ಲಿ ಬದುಕ್ತಿರುವಂಥ ಒಬ್ಬ ವ್ಯಕ್ತಿಯ ಕಥೆ ಸ್ನೇಹಿತರೆ. ನಾನು ನಿಮಗೆ ಇದಕ್ಕಿಂತ ಮುಂಚೆ ಹಲವಾರು ಒಂದು ವ್ಯಕ್ತಿಗಳ ಅಂದರೆ ಕಾಡಿನಲ್ಲಿ ಬದುಕ್ತಿರುವಂಥ ವ್ಯಕ್ತಿಗಳು, ಅಜ್ಞಾತವಾಗಿ ಬದುಕ್ತಿರುವಂಥ ವ್ಯಕ್ತಿಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಆದರೆ ಇಲ್ಲಿಗೆ ಯಾವುದೇ ರೀತಿಯ ರೋಡು ಇಲ್ಲ ಸ್ನೇಹಿತರೆ, ಕಾಲ್ನಡಿಗೆಯಲ್ಲೇ ಹೋಗಬೇಕು. ನಾನು ಇತರ ವಿಡಿಯೋಗಳೆಲ್ಲ ನಿಮ್ಗೆ ಗಮನಿಸಿರ್ಬೋದು, ಒಂದು ಕೆಟ್ಟದಾಗಿದ್ದರೂ ಕೂಡ ರೋಡ್ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ರೋಡ್ಗಳು ಇಲ್ಲ ಸ್ನೇಹಿತರೆ. ಬನ್ನಿ, ಅಲ್ಲಿ ಜನರ ಜೀವನ ಹೇಗಿದೆ ಎಲ್ಲವನ್ನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಕಾಡಿನಲ್ಲಿ ಇದ್ದಾರೆ ಸಮ ಅವರು. ಆದರೆ ಇಲ್ಲಿರುವಂಥ ನೆಮ್ಮದಿ, ಸ್ವಚ್ಛ ಗಾಳಿ, ಈ ಥರ ವ್ಯೂ ಎಲ್ಲೂ ಸಿಗಲ್ಲ ಸ್ನೇಹಿತರೆ. ನನಗಂತೂ ಈ ಥರ ಹೊಸ ಹೊಸ ಪ್ಲೇಸ್ಗಳನ್ನು, ಈ ಥರ ವ್ಯಕ್ತಿಗಳನ್ನು ಭೇಟಿ ಮಾಡೋದು ತುಂಬ ಇಷ್ಟ. ಬನ್ನಿ. ನೋಡಿ, ನೋಡಿ, ನಾವು ಪ್ರಕೃತಿಯನ್ನು ಗೌರವಿಸಿದರೆ ಪ್ರಕೃತಿ ನಮಗೆ ಯಾವತ್ತೂ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಇಲ್ಲಿ ಈಗಲೂ ಕೂಡ ನೀರು ಬರ್ತಾ ಇದೆ. ಅಲ್ಲೆಲ್ಲ ನಮ್ಮ ಕೆಳಗಡೆ ಎಲ್ಲ ಬಾವಿಯೆಲ್ಲ ಒಣಗೋಗಿದೆ. ಬಟ್ ಇಲ್ಲಿ ನೋಡಿ, ಈಗಲೂ ಕೂಡ ಹೊಸರಲ್ಲಿ ನೀರು ಬರ್ತಾ ಇದೆ. ಹೌದಲ್ವ? ಈ ಕಾಡಿನ ಮಧ್ಯೆ, ಅದು ಕೂಡ ಈ ಗುಡ್ಡದ ಮೇಲೆ ಲೆಕ್ಕ ಹಾಕಿ ನೀವಲ್ಲ. ಸೊ ನಾವು ಪ್ರಕೃತಿಯನ್ನು ಗೌರವಿಸಿದರೆ ಯಾವತ್ತೂ ಕೂಡ ಪ್ರಕೃತಿ ನಮಗೆ ಏನಾದರೂ ಒಂದು ಕೊಡದೆ ಕೊಡುತ್ತೆ. ಹೇಳ್ತೇವೆ. ಇಲ್ಲಿ ನೋಡಿ, ಇದು ಬೀಳು ನೋಡಿ, ಇಲ್ಲಿ ನನಗೆ ಮರದ ಮೇಲೆ ಹೋಗಿದೆ. ನಿಮ್ಮದು ಗೊತ್ತಾಗ್ತಿಲ್ಲ ಮೊಬೈಲಲ್ಲಿ ನೋಡಿದ್ರೆ, ಅಲ್ಲಿದೆ. ಇಲ್ಲಿಂದ ಇದನ್ನೆಲ್ಲ ಪೂರ ದೆಪ್ಪ. ಹೇಳಿ. ನನ್ನ ಹೆಸರು ವಾಸುಗೌಡ ಅಂತ. ತಂದೆಯ ಹೆಸರು ದಿವಂಗತ ಶಿವಯ್ಯಗೌಡ. ನಾವು, ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಕುಟುಂಬ ಪಾರಂಪರೆ ಸಾಮಾನ್ಯ 100 ವರ್ಷಗಳ ಹಿಂದಿನಿಂದಲೇ ಇಲ್ಲಿ ನಾವು ವಾಸ್ತವ್ಯವಾಗಿ ಇದ್ದೇವೆ. ಅಂದ್ರೆ ಇಲ್ಲಿ ನಮ್ಮ ಜೀವನ ಭಾರಿ ಕಷ್ಟದಲ್ಲೇ ಇರುವುದು. ಅದು ಯಾವ ರೀತಿ ಅಂದರೆ, ನಮಗೆ ವೈದ್ಯಕೀಯ ಏನಾದರೂ ಸೌಲಭ್ಯ ಪಡೆಯುವಾಗಿಲ್ಲ, ಕಾಯಿಲೆ ಗೀಲೆ ಬಂದರೆ ಆಸ್ಪತ್ರೆಗೆ ಹೋಗುವಾಗಿಲ್ಲ, ಮನೆ ಕಟ್ಟಬೇಕಾದ್ರೆ ಬೇಕಾದ ಸೌಲಭ್ಯ ತರುವಂತೆ ರಸ್ತೆ ಇಲ್ಲ. ಅಷ್ಟೂ ಮಾತ್ರ ಅಲ್ಲ, ಕೃಷಿ ನಮ್ಮ ಜೀವನ. ಕೃಷಿ ಮಾಡಬೇಕಾದ್ರೆ ನಮಗೆ ಕೃಷಿಗೆ ಬೇಕಾದ ಸೌಲಭ್ಯಗಳನ್ನು ತರಲಿಕ್ಕೂ ಆಗುವುದಿಲ್ಲ. ನಾವು ಗಿರಿಜನರು, ಆದಿವಾಸಿಯಲ್ಲಿ ಮಲೈಕುಡಿ ಅಂತ ನಮ್ಮ ಸಬ್ ಕಾಸ್ಟ್. ನಮ್ಮ ಈ ಸೌಲಭ್ಯವನ್ನು ಪಡೆಯಬೇಕಾದ್ರೆ ನಮ್ಮಿಂದ ಪಡೆಯುವಂಥ ಇದು ಸಾಗುವುದಿಲ್ಲ. ನಾವು 3 ಮನೆ ಉಂಟು, 3 ಕುಟುಂಬವಾಗಿ. ಅದರಲ್ಲಿ ಕೃಷಿಗೆ ಇರುವಂಥ ಜಾಗ ಬಹಳ ಕಡಿಮೆ. ನೀವು ತಾತ ಮುತ್ತಾತ ಅಂತ ಹೇಳಿದ್ರಲ್ಲ, ನಿಮ್ಮ ಫ್ಯಾಮಿಲಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಎಷ್ಟು ವರ್ಷ? ಅದು 706 ವರ್ಷ ಅಂದ್ರೆ 1000 ಗಟ್ಟಲೆ ವರ್ಷಗಳಿಂದ ನಾವು ಇಲ್ಲಿ ಇದ್ದಂತ ಈ ಕುಟುಂಬವು 1000 ವರ್ಷಗಳಿಗಿಂತಲೂ ಹಿಂದಿದ್ದಿರಬಹುದು. ಹೌದು, ಒಂದೆರಡಲ್ಲ, 106 ಅಂತ ಅಲ್ಲ. 106 ಅಂತ ಹೇಳಿದ್ದೇನೆ, ಆದ್ರೆ 106. ನಿಮ್ಮ ಏಜ್ ಎಷ್ಟು? ನಿಮಗೆ ಏಜ್ ಎಷ್ಟು? ನನಗೆ
ನನ್ನ ಹುಟ್ಟು ಇದೆ ಅಂಡೂರು ಗ್ರಾಮದ ಈ ಮುರಂಟಬೇಲು ಜಾಗದಲ್ಲಿ ಹುಟ್ಟಿದ್ದು ನಾನು. ಹುಟ್ಟಿ 70 ವರ್ಷ ಆಯ್ತು. ಅಂದ್ರೆ ಈಗ ನನಗೆ 70 ವರ್ಷ. ಹುಟ್ಟಿದ್ದೇ ಇಲ್ಲಿ ನಾನು. ನಿಮ್ಮ ಅಪ್ಪನವರು ಹುಟ್ಟಿದಿಲ್ಲೇ? ಅಪ್ಪನವರು ವಾಸ್ತವ್ಯ ಇಲ್ಲಿ. ಹೌದು, ಅಮ್ಮವು ಇಲ್ಲಿ ಹತ್ತಿರದ ಊರೇ. ಹಾಗೆ ಈಗ ಅವರ ಜಾಗ ಇದು. ಈಗ ನೀವು ಇಲ್ಲಿ ಇದಿರಲ್ವಾ, ಹಿಂದಿನ ಕಾಲದಲ್ಲಿ ಯಾವ ತರ ನಿಮ್ಮ ಜೀವನ ಇತ್ತು? ಇಲ್ಲಿ ಮನೆಗಳಿದ್ವಾ ಅಥವಾ ಹಿಂದಿನ ಕಾಲದಲ್ಲಿ ನಿಮ್ಮ ಜೀವನ ಹೇಗಿತ್ತು? ಇಲ್ಲಿ ಮನೆ ಇತ್ತ ಅಥವಾ ಗುಡಿಸಲಿತ್ತ, ಏನಿತ್ತು? ಹೆಂಗೆ ಜೀವನ ಮಾಡ್ತಾ? ಹಿಂದಿನ ಕಾಲದಲ್ಲಿ ಹುಲ್ಲಿನ ಮನೆ ಇತ್ತು. ಹೌದು, ಆಗ 2 ಮನೆಗಳು, 2 ಮತ್ತೆ ನಾನು ಹುಟ್ಟುವಾಗ ಸಾಮಾನ್ಯ ಚೂರು ದೊಡ್ಡದಾಗುವ 3 ಮನೆ ಇತ್ತು. ನೀವು ಪೇಟೆಗೆ ಹೋಗ್ಬೇಕಂದ್ರೆ ಯಾವ ತರ ನೀವು ಹೋಗೋದು ಪೇಟೆಗೆಲ್ಲ? ನಾವು ಪೇಟೆಗೆ ಹೋಗ್ಬೇಕಾದ್ರೆ ನಾವು ನಡ್ಕೊಂಡೇ ಹೋಗ್ಬೇಕು. ಅಕ್ಕಿ ಗಿಕ್ಕಿ ಆಹಾರ ಧಾನ್ಯ ಏನಾದ್ರೂ ತರಬೇಕಾದ್ರೆ ಹೆಗಲ ಮೇಲೆ ತಲೆ ಮೇಲೆ ಹೊತ್ತು. ಮತ್ತೆ ಈಗ ಮಳೆಗಾಲದಲ್ಲೆಲ್ಲ ಈಗ ಜೋರ್ ಮಳೆ ಬರೋ ಟೈಮಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ. ಈಗ ಅಕ್ಕಿ ಸಾಮಾನ್ಯ ಎಲ್ಲ ಬೇಕಾದ್ರೆ ಏನ್ ಮಾಡಿರ್ತೀವಿ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಏನು, ಈ ಕಡೆಯಲ್ಲಿ ವಿಶೇಷವಾದ ತೋಡು ಇರುವುದಿಲ್ಲ. ಹಾಗೆ ಒಂದು ತೋಡು ಉಂಟು, ಅಂಚು ಸಾಮಾನ್ಯ. ಅದರಲ್ಲಿ ಮಳೆಗೂ ದಾಟಿಕೊಂಡೇ ಬರ್ತೇವೆ. ಮತ್ತೆ ಮಕ್ಕಳುಗಳು ಶಾಲೆಗೆ ಬರ್ತಾರೆ ಅದರಲ್ಲಿ. ಹೌದು, ಕಷ್ಟ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಇದೆ. ಹೌದು, ಅಷ್ಟೇ. ಮಳೆಗಾಲದಲ್ಲಿ ದಾಟಿಸಿಕೊಂಡು ದೊಡ್ಡವರಿದ್ರೆ ದಾಟಿಸಿಕೊಂಡು ಬರುವುದು, ಇಲ್ಲದ್ರೆ ಆಗಲ್ಲ. ಹೌದು, ಅಲ್ಲಿ ನೀವು ಬರುವಾಗ ದಾರಿಯಲ್ಲಿ ಕೆರೆ ಹತ್ತಿರ ಉಂಟಲ್ವಾ, ಅದು ಸಣ್ಣ ತೋಡು ಅದು. ಹಾಗೆ ಮತ್ತೆ ಇಲ್ಲಿ ಭೂಮಿಯಲ್ಲಿ ಇರುವಂತದ್ದು 2 ತೋಡು. ಹೌದು, ಅದಕ್ಕೆಲ್ಲ ಪಾಪ ಅಂತ ಹಾಕಿದ್ದೇವೆ. ನಿಮ್ಮ ಹತ್ರ ಕರೆಂಟ್ ಇಲ್ಲ ಅಲ್ಲ? ಕರೆಂಟ್ ಸೋಲಾರ್. ಈಗ ಕರೆಂಟಿಗೆ ಸೋಲಾರ್, ಇಲ್ಲಿ ಸೋಲಾರ್ ಇದೆಯಲ್ಲ? ಸೋಲಾರ್ ಕರೆಂಟ್ ಇಲ್ಲ. ಅದೇ ಸೋಲಾರ್ ಕೂಡ ಸರಿಯಾಗಿ ಓದುವಷ್ಟು ವರ್ಕ್ ಮಾಡುವುದಿಲ್ಲ. ಹೌದು, ಮತ್ತೆ ಮಳೆಗಾಲದಲ್ಲಿ ಭಾರಿ ಕಷ್ಟ. ಅಂದ್ರೆ ಇದು ಸೂರ್ಯನ ಬಿಸಿಲಿಲ್ಲ ಅಲ್ವಾ, ಹಾಗೆ. ಈಗ ವೈಶಾಖದಲ್ಲಿ ಬರುತ್ತೆ, ಪರವಾಗಿಲ್ಲ. ಮತ್ತೆ ಇಲ್ಲಿಗ ಇದು ದಟ್ಟ ಕಾಡು ಅಲ್ವಾ? ಇಲ್ಲಿ ಕಾಡು ಪ್ರಾಣಿಗಳ ಉಪಟಳ ಆ ತರ ಏನಾದ್ರು ಉಂಟಾ? ಕಾಡು ಪ್ರಾಣಿಗಳಿಂದ ಕಾಡು ಪ್ರಾಣಿಗಳು ಈ ಜಾಗಕ್ಕೆ ಏನು ಉಪದ್ರ ಕೊಡುವುದಿಲ್ಲ. ಊರಲ್ಲಿ ಬೊಂಡ ಉಂಟು, ಇಲ್ಲಿ ಉಂಟು. ಇಲ್ಲಿ ಮಂಗಗಳು ಮುಟ್ಟುವುದಿಲ್ಲ. ಆನೆ ಬಂದಿತ್ತಂತೆ ಒಂದು 15 ವರ್ಷ ಹಿಂದೆ. ಹೌದು, 3 ಸಲ ಬಂದಿದೆಯಂತೆ. ಆದ್ರೆ ನಮ್ಮ ಜಾಗದ ಬದಿಯಲ್ಲಿ ವಕ್ರವಾಗಿ ರೌಂಡ್ ಅಪ್ ಮಾಡಿ ದಾರಿಯಲ್ಲಿ ಹೋಗಿದೆ. ಅಂದ್ರೆ ಬಂದರೂ ಸಹ ನಿಮ್ಗೇನು ಮಾಡ್ಲಿಲ್ಲ ಆನೆ? ಹೌದು, ಕಡ ಉಂಟು, ಕಾಡುಕೋಣಗಳು ಉಂಟು. ನಮ್ಮ 25 ಎಕರೆದು ಕುಮಿಕ್ ಅದು ಇದೆಲ್ಲ ಉಂಟು ಒಳಗೆ, ಸರ್ಕಾರಿ ಅದು. ಅದ್ರ ಒಳಗೆ ಪ್ರವೇಶ ಮಾಡುವುದಿಲ್ಲ. ಅದೊಂದು ವಿಚಿತ್ರ. ಕಾರಣ ಏನು? ಇದು ದೈವಿಕ ಒಂದು ಕ್ಷೇತ್ರ ಇದ್ದ ಹಾಗೆ ಅಂತೆ. ಗ್ರಾಮದ ದೈವದ ಹುಟ್ಟು ಈ ಜಾಗದಲ್ಲಿ. ಎಂಚ ಸರ್ಕಾರದಿಂದ ಮಾಶಾಸನ ಏನಾದ್ರು ಬರುತ್ತಾ? ಯಾವುದು? ಈಗ ವೃದ್ಧಾಪ್ಯ ವೇತನ ಅದೆಲ್ಲ? ವೃದ್ಧಾಪ್ಯ, ಹೌದು. ವೃದ್ಧಾಪ್ಯ ಇದು ತಿಂಗಳಿಗೆ 1,200 ರೂಪಾಯಿ ಬರ್ತಾ ಉಂಟು ನನಗೆ. ಹೌದು, ಅದರಿಂದ ಸ್ವಲ್ಪ ಇದಾಗ್ತದೆ. ಸೋಲಾರ್ನಲ್ಲಿ ಆಗುದಿಲ್ಲ. ಅದೇ ಕಾಲೇಜಿಗೆ ಹೋಗುವ ಮಗಳು ಅಲ್ಲಿ ಕೂತ್ಕೊಳ್ಳಬೇಕು ಹೊರಗೆ ಹೋಗಿ. ಹೌದು. ನಿಮ್ಮ ಮನೆ ಇದು ಮಣ್ಣಿನ ಗೋಡೆ ಅಲ್ಲ? ಇದು ಮಣ್ಣಿನ ಗೋಡೆ, ಮಣ್ಣಿನ ಇಟ್ಟಿಗೆ ಇಲ್ಲೇ ತಯಾರು ಮಾಡಿದ್ದು. ಅಂದ್ರೆ ಹೊತ್ತುಕೊಂಡು ಬರಬೇಕಲ್ಲ, ಆಗುದಿಲ್ಲ. ಹಾಗೆ ಇದೀಗ ಫ್ಯಾನ್ ಗೀನ್ ಎಲ್ಲ ಹಾಕಿದ್ರೆ ನಿಮ್ಗೆ ಸಾಕಾಗುದಿಲ್ಲ? ಇದೆಲ್ಲ ಹೊತ್ತುಕೊಂಡು ಬರ್ಬೇಕಲ್ಲ. ಈಗ ಫ್ಯಾನ್ ಹಾಕಿದ್ರೆ ನಿಮ್ಗೆ ಬಲ್ಬಿಗೆ ಸಾಕಾಗುದಿಲ್ಲ ಕರೆಂಟ್. ಇದು ಸೋಲಾರ್. ಈಗ ಫ್ಯಾನ್ ಹಾಕಿದ್ರೆ ಸೋಲಾರ್ ನಿಮ್ಗೆ ಸಾಕಾಗುದಿಲ್ಲ ಅನ್ಸತ್ತಲ್ಲ ಬಲ್ಬಿಗೆ? ಫ್ಯಾನ್ ಹಾಕಿ ಹಾಕಿದ್ರೆ ಲೈಟ್ ಹೋಗ್ತದೆ. ಮತ್ತೆ ನೈಟ್ ಈಗ ತೊಂದ್ರೆ ಇಲ್ಲ, ವಯಸ್ಸಕ್ಕೆ ಬಿಸಿಲು ಬೇಕಾದಷ್ಟು. ಹೌದು. ಇದು ನಿಮ್ಮ ಅಡುಗೆ ಕೋಣೆ.
ಸ್ನೇಹಿತರೆ ಗಮನಿಸ್ಬೋದು, ಈ ಆದಿವಾಸಿಗಳ ಕುಟುಂಬಗಳಲ್ಲಿ ಇದೆ ಒಂದು, ಅಂದರೆ ನಿಮಗೆ ಸವಲತ್ತುಗಳು ನೀವು ಕಾಡಿನಲ್ಲಿ ಇರೋದ್ರಿಂದ ಸ್ವಲ್ಪ ಅವರಿಗೆ ದಿನನಿತ್ಯದ ಸಾಮಗ್ರಿಗಳಾಗಿರ್ಬೋದು ತರೋದೆಲ್ಲ ಕಷ್ಟ. ಸಾಮಗ್ರಿ ನೋಡಿ ಈ ಥರ ಮನೆಗಳಲ್ಲಿ ಇವರೆಲ್ಲ ಎಲ್ಲ ಹೊತ್ಕೊಂಡ್ಬರೋದಂತೂ ತುಂಬ ಕಷ್ಟ ಇರುತ್ತೆ, ಗಮನಿಸ್ಬೋದು. ನಾನು ಕ್ವಾಲಿಫೈಡ್. ಹೌದಾ? ಡಿಗ್ರಿ. ಯಾವಾಗ ಓದಿದ್ರಿ ನೀವು? ಮ್ಯಾಂಗ್ಳೂರು. ಕೆಲಸಕ್ಕೆ ಸಿಗ್ಲಿಕ್ಕೆ ಬಿಡುವುದಿಲ್ಲ, ಅಷ್ಟು ಇದು ತೊಂದರೆ ಕೊಡ್ತಾರೆ. ನೀವು ಯಾವ ಇಸ್ವಿಯಲ್ಲಿ ಕಾಲೇಜಿಗೆ ಹೋಗಿದ್ದು? ನಾನು ಫಿನಿಶ್ ಮಾಡಿದ 79ನಲ್ಲಿ, 1979ರಲ್ಲಿ. ಹೌದು. ಅವಾಗಲೇ ನೀವು ಕಾಲೇಜಿಗೆ ಹೋಗಿದ್ರಿ? ಹೌದು. ಫಿನಿಶ್ ಮಾಡಿದ್ರೆ ಕಂಪ್ಲೀಟ್ ಮಾಡಿ ಇಲ್ಲ, ಇಕಾನಮಿಕಲ್ ಪ್ರಾಬ್ಲಮ್ ಮತ್ತೆ ಫೈನಾನ್ಸಿಯಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮಗೆ? ಹೌದು. ಹಾಗೆ ಉದ್ಯೋಗಕ್ಕೆ ತುಂಬಾ ಟ್ರೈ ಮಾಡಿದ್ದೇನೆ, ಆದ್ರೆ ನಾನು ಗಿರಿಜನ ಅಲ್ವಾ, ಸ್ಟ್ರೈವ್ ಅಲ್ವಾ, ನಾನು ಉತ್ತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಇಲ್ಲಿ ನೋಡಿ ಇದು ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸರಿ, ಹಾಕಿದ್ದೇನೆ. ಕಾಲೇಜ್ ಹೋಗಿದ್ದೀರಿ ಅಂತ ಹೇಳಿದ್ರಲ್ಲ, ಯಾವ ವಿಷಯ? 79ನಲ್ಲಿ ನಾನು ಫಿನಿಶ್ ಮಾಡಿದ್ದೀನಿ. ಯಾವುದು? ಡಿಸ್ಕಂಟಿನ್ಯೂ ಮಾಡಿದ್ರಿ? ಯಾವ ವಿಷಯ ಓದ್ತಾ ಇದ್ರಿ? ಸೆಕೆಂಡ್ ಇಯರ್ ನಲ್ಲಿ ಆರ್ಟ್ಸ್ BA ಓದ್ತಾ ಇದ್ರಿ? 1979ರಲ್ಲಿ 1979ರಲ್ಲಿ ಓದ್ತಿದ್ರಿ ನೀವು? ಅಂದ್ರೆ ಅಲ್ಲಿ ಉಳ್ಕೊಂತಿದ್ರ ಇಲ್ಲಿಂದ ಹೋಗ್ತಾ ಇದ್ರ? ಅಲ್ಲಿ ಉಳ್ಕೊಂಡಿದ್ರ ಮಂಗಳೂರಲ್ಲ, ಅದು ಇಲ್ಲಿಂದ ಹೋಗ್ತಾ ಇದ್ರ? ಅಲ್ಲಿ ಪೇಯಿಂಗ್ ಬೋರ್ಡರ್ ಆಗಿ, ಪೇಯಿಂಗ್ ಗೆಸ್ಟ್ ಬೋರ್ಡರ್ ಆಗಿ ಹಾಸ್ಟೆಲ್. ನೀವು ಸಣ್ಣ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯಾವುದು ಇಲ್ಲಿ ಇದ್ದಾಗ ಇಲ್ಲಿ ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಇಲ್ಲಿ ಗಾಡುಗಳು ದಟ್ಟವಾಗಿದ್ವಾ ಹೇಗೆ? ಈಗ ಸ್ವಲ್ಪ ನೀವು ಎಲ್ಲ ಕೃಷಿ ಎಲ್ಲ ಮಾಡಿದಿರಿ, ಅವಾಗೆಲ್ಲ ದಟ್ಟ ಕಾಡಿತ್ತ ಹೇಗೆ? ರಸ್ತೆ ದಟ್ಟ ಕಾಡಿದ್ವಾ ಅವಾಗ ನೀವು ಅವಾಗಿನ ಕಾಲದಲ್ಲಿ? ಕಾಡಲ್ಲಿ ಅಂದ್ರೆ ನಾವು ಜೀವನಕ್ಕೆ ಇದರಲ್ಲಿ ಏನು ಸಾಕಾಗುದಿಲ್ಲ. ಕಾಡಿನಿಂದ ಜೇನು, ತೊಡವೆ ಜೇನು, ಮತ್ತೆ ರಾಮಪತ್ರಿ, ಮತ್ತೆ ರೇಟ್ ಅಂಡ್ ಬೆತ್ ಅಂದ್ರೆ ಬೆತ್ತದ್ದು ಬುಟ್ಟಿ, ಹೆಡಿಗೆ, ಅದೆಲ್ಲ ಮಾಡಿ ಜೀವನವನ್ನು ಸಾಗಿಸಿದೆ. ಅಂದ್ರೆ ನಮ್ಮ ದುಡಿಮೆಯಷ್ಟು ಬರುವುದಿಲ್ಲ ಅದರಲ್ಲಿ ಸಂಬಳ, ಅಂದ್ರೆ ನಿಮ್ಮ ಜೀವನೋಪಯೋಗಕ್ಕೆ ಸಾಕಾಗತ್ತೆ ಅಷ್ಟೇ. ಈಗ ನೀವು ಕೆಳಗೆ ಬಂದು ಬದುಕಬಹುದಲ್ಲ ಎಲ್ಲರ ಜೊತೆ ಅಂತ, ಯಾಕೆ ನೀವು? ನಾವು ಕೆಳಗೆ ಹೋಗಿ ಕೂತ್ಕೊಳ್ಬೇಕಂತಲ? ಕೆಳಗೆ. ಹೌದು. ಇಲ್ಲ, ಇದು ಪೂರ್ವಕಾಲದಿಂದಲೇ ಇದ್ದದ್ದು. ಕೃಷಿ ಉಂಟು ಬೇಕಾದಷ್ಟು, ಇದಕ್ಕೆ ನಮಗೆ ಬೇಕಾದ ಪರಿವಾರವೂ ಸಿಗುವ ಹಾಗೆ ಇಲ್ಲ, ಹಾಗೆ ಉಂಟು. ಅಂದ್ರೆ ನಿಮ್ಗೆ ಅಲ್ಲಿ ಕೆಳಗೆ ಬಂದ್ರೆ ಅವ್ರು ಪರಿಹಾರ ಕೊಡ್ತಾರಂತ ಧೈರ್ಯ ಇಲ್ಲ? ಇಲ್ಲ. ಆದಿ ಪುರಾತನದು, ಅದು ಕೂಡ ದೈವಿಕ ಇದರಲ್ಲಿ ಗ್ರಾಮದಲ್ಲಿ ಇದಕ್ಕೆ ಪ್ರಾಧಾನ್ಯತೆ ಉಂಟು ಈ ಜಾಗಕ್ಕೆ, ಹಾಗಾಗಿ ಬಿಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮಗೆ ತೊಂದರೆ ಬರ್ತದೆ. ಅದೇ. ಸರಿ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಜನ ಯಾರಾದ್ರೂ ಹೆಲ್ಪ್ ಮಾಡೋದ್ರೆ ಮಾಡ್ತಾರೆ. ಸರಿ, ನಮ್ ಜೊತೆ ಮಾತಾಡಿದಕ್ಕೆ ನಿಮ್ಗೆ ಧನ್ಯವಾದಗಳು. ಹೌದಾ? ಧನ್ಯವಾದ. ತಾವು ಕೇಳಿಕೊಂಡದಕ್ಕೆ ಧನ್ಯವಾದ. ಸರಿ. ಹೌದು. ಇಷ್ಟಾದ್ರೆ ಇಷ್ಟು ಯಾರು ಬಂದು ಇಲ್ಲಿ ಕೇಳಿಲ್ಲ, ಇಂಥ ಕೂತ್ಕೊಳ್ಳಿ. ಇದು 320 ನೀರಲ್ಲ ಒಂದು ನೀರು ಅದಾ? ಹಾ. ಅದೆಂತ? ಸಾಂಬಾರು ಬಳ್ಳಿ? ಇದೆಲ್ಲ ಮರಿ, ಇದು ಸಾಂಬಾರು ಬಳ್ಳಿ ಅಲ್ಲ. ಸಾಂಬಾರು ಬಳ್ಳಿ ಅಲ್ಲ, ಇದ್ರಾಗ ಸಹ ಮಾಡ್ತಾರೆ. ನಾನ್ ಸಹ ಕುಡ್ತಿದ್ದೇನೆ ಈ ತರದ್ದು. ಎಂತ ಹೇಳಿ ಕನ್ನಡದಲ್ಲಿ ಹೇಳಿ. ನಾನ್ ಕುಡ್ತಿದ್ದೇನೆ. ಕಪ ನೀರಾಗ್ತದಲ್ಲ, ಗಟ್ಟಿ ಇರ್ತದಲ್ಲ, ಕಲ್ಲಲ್ಲಿ ಜಜ್ಜಿ ಇದನ್ನು ಇದರ ರಸವನ್ನು ಲೋಟ ಸ್ವಲ್ಪ ಲೋಟೆಲ್ಲ ಹಾಕಿ ಜೇನುತುಪ್ಪ ಸ್ವಲ್ಪ ಹಾಕಿ ಕುಡಿದ್ರೆ ಕಪ ನೀರಾಗ್ತದಂತೆ. ನೋಡೋದು ನೋಡಿ, ಇದು ಎಲೆ, ಇದು ಗಿಡ. ಹೌದಲ್ಲ? ನಿಜ ಹೌದಲ್ಲ? ತೊಳೆದು ನಾನ್ ಸಹ ಕುಡ್ತಿದ್ದೇನೆ ಇದ್ರದ್ದು. ಹೌದಾ? ಹೆಸರೆಂತ? ಹೆಸರು ಗೊತ್ತಿಲ್ಲ, ಆದ್ರೆ ಇದು ಉಂಟು ಇದ್ರಲ್ಲಿ. ಇದೆ ಕರೆಕ್ಟ್. ಇದು
ಪುಸ್ತಕದಲ್ಲಿ ಇದ್ರೆ ಬೇರೆ ಬೇರೆ ಬರ್ತದೆ, ಫಾಸ್ಟ್ ಫೈಲ್ ಅಂತ ಹೇಳ್ತಾರೆ ಕೆಲವು ಜನ. ಬೇರೆ ಬಂದ್ರಷ್ಟೇ ಪಾಸ. ನಾನು ಇಟ್ಟಿದ್ದೇನೆ ಪುಸ್ತಕ ರಾಶಿ ರಾಶಿ ಉಂಟು, ಬೇರೆ ಬಂದಿದೆ. ಈಗ ನೀವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದಾ? ಎಂತ ಹಿಂಗೆ ನೋಡ್ಲಿಕ್ಕೆ ಬಂದಿದ್ದ? ಇದು ನಮ್ಮ ಫ್ರೆಂಡ್ ಅಲ್ಲ, ನಮ್ಮ ಶಾಲೆಗೆ ಇವನ್ ನಮ್ಮ ಶಾಲೆ ಬರ್ತಾನೆ, ಅಂತ ಬಂದದ್ದು. ಸ್ನೇಹಿತರೆ, ಇವತ್ತು ನಾನು ಇಲ್ಲಿಗೆ ಮೊರಂಟೆಬೈಲಿಗೆ ಬರ್ತಾ ಇದ್ನ. ಬರ್ಬೇಕಾದ್ರೆ ಇಲ್ಲಿನ ಸ್ಥಳೀಯ ಶಾಲೆಯ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಅವರು ಕೂಡ ಇಲ್ಲಿಗೆ ಈ ಥರ ವೀಕ್ಷಣೆಗೋಸ್ಕರ ಬಂದಿದ್ರಂತೆ. ಟೀಚರ್ನವರ ಸಹಯೋಗದಿಂದ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನು ಕೂಡ ನಾನು ಮಾತಾಡಿಸ್ತೆ. ಬನ್ನಿ ಸ್ನೇಹಿತರೆ, ನೋಡಿ, ಇದು ಏನು ನಿಮಗೆ ನ್ಯಾಚುರಲ್ ನೀರಿನ ಪ್ರೆಷರಲ್ಲಿ ಇರುವಂಥ ಒಂದು ಸ್ಪ್ರಿಂಕ್ಲರ್. ಯಾವುದೇ ರೀತಿ ಪಂಪ್ ಏನಿಲ್ಲ. ಈ ಕಾಡಿನ ನೀರು ಏನಿದೆ ಅಲ್ವಾ, ಮೇಲಿಂದ ಆ ಪ್ರೆಷರಲ್ಲೇ ನಿಮಗೆ ಸ್ಪ್ರಿಂಕ್ಲರ್ ಆಗ್ತದೆ. ನೋಡಿ, ಎಷ್ಟು ಪ್ರೆಷರ್ ಉಂಟು ನೋಡಿ.